Good morning, all of you. I am Jyoti KB, Assistant Professor, Government First Grade College, Kubbi. Uh, in the previous sessions, I talked to you about John Keats, one of the great romanticists, romantic poets. In this session, I am going to introduce you to another young romantic poet, Byron, Lord Byron. Now, he was born in a rich family, and let me tell you, no work of art will drop out of the blue. No human being can stay without being influenced by the circumstances around him. ನಾನು ನಿಮಗೆ ಪ್ರೀವಿಯಸ್ ಸೆಷನ್ಸಲ್ಲಿ 28, 29, 30ರಲ್ಲಿ ಒಬ್ಬ ಹೆಸರುವಾಸಿಯಾದಂಥ ರೊಮ್ಯಾಂಟಿಕ್ ಪೋಯಟ್ ಜಾನ್ ಕೀಟ್ಸ್ ಬಗ್ಗೆ ಹೇಳಿದ್ದೀನಿ. ಈ ಸೆಷನಲ್ಲಿ ನಾನು ನಿಮಗೆ ಇನ್ನೊಬ್ಬ ಹೆಸರುವಾಸಿಯಾಗಿರುವಂಥ ರೊಮ್ಯಾಂಟಿಕ್ ಪೋಯೆಟು ಲಾರ್ಡ್ ಬೈರನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಅವನ ಆನ್ ದ ಕಾಸಲ್ ಆಫ್ ಚಿಲ್ಲನ್ ಅನ್ನುವಂಥ ಪದ್ಯವನ್ನು ನೀವು ಮುಂದಿನ ಸೆಷನ್ಸಲ್ಲಿ ಓದ್ತೀರಾ. ಆ ಸೆಷನ್ಸಲ್ಲಿ ನೀವು ಪದ್ಯವನ್ನು ಓದಲಿಕ್ಕೆ ಮುಂಚೆ ಈ ಬೈರನ್ ಯಾರು, ಅವನಿಗೆ ಯಾವ ಕಾಲಘಟ್ಟದಲ್ಲಿ ಜೀವನ ಮಾಡ್ತಾ ಇದ್ದ, ಅವನ ಮೇಲೆ ಯಾವ ರೀತಿಯ ಪ್ರಭಾವಗಳಾದವು ಅನ್ನೋದನ್ನು ತಿಳ್ಕೊಂಡ್ರೆ ಅವನ ಪದ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸುಲಭ ಆಗತ್ತೆ. ಆ್ಯಂಡ್ ಜನರಲಿ ಸ್ಪೀಕಿಂಗ್, ಜನರಲ್ಲಾಗಿ ಸಾಮಾನ್ಯವಾಗಿ ಏನು ಹೇಳ್ಬಹುದು ಅಂತ ಹೇಳಿದರೆ, ಯಾವುದೇ ವ್ಯಕ್ತಿಯಾಗಲಿ ಅಥವಾ ವ್ಯಕ್ತಿಯಿಂದ ಬರೆಯಲ್ಪಟ್ಟ ಲಿಟರರಿ ವರ್ಕ್ ಅಥವಾ ಸಾಹಿತ್ಯ ಕೃತಿಯಾಗಲಿ ಅದು ಒಂದು ಕಾಣದ ಜಗತ್ತಿನಿಂದ ಡ್ರಾಪ್ ಆಗಲಿಕ್ಕೆ ಅಂದರೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತಿದ್ರೂ ಅವನ ಸುತ್ತಮುತ್ತಿನ ಜಗತ್ತಿನಿಂದ, ಅವನ ಮಾನಸಿಕ ಸ್ಥಿತಿಯಿಂದ ಮತ್ತು ಅವನ ಮೇಲೆ ಪ್ರಭಾವ ಮಾಡುವಂಥ ಜನರಿಂದನೇ ಉತ್ಪತ್ತಿ ಆಗಿರುವಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಕಾವ್ಯವಾಗಲಿ, ಯಾವುದೇ ಒಂದು ಪದ್ಯವಾಗಲಿ, ಡಸಂಟ್ ಫಾಲ್ ಫ್ರಮ್ ದ ಬ್ಲೂ. ಇಟ್ ಈಸ್ ನಾಟ್ ಎ ಬೋಲ್ಟ್ ಫ್ರಮ್ ದ ಬ್ಲೂ. ಏನು ಕಾಣದ ಜಗತ್ತಿನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ಕಾಲಘಟ್ಟದಲ್ಲಿ ಬದುಕುತ್ತಲೇ ಅದಕ್ಕೆ ಹೊಂದಿಕೊಂಡಂತೆ ಐದರ್ ಕಾನ್ಸೆಂಟ್ ಅಂದರೆ ಅದಕ್ಕೆ ಹೊಂದಿಕೊಂಡೇ ಇರ್ತಾನೆ, ಇಲ್ಲಾಂದರೆ ಅದನ್ನು ಪ್ರತಿಭಟಿಸಿ ಒಂದು ಸಾಹಿತ್ಯ ಕೃತಿಯನ್ನು ಹೊರತಂದಿರ್ತಾನೆ. ಯಾವುದೋ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ ತನ್ನ ಸುತ್ತಮುತ್ತಲಿನ ಜಗತ್ತಿಗೆ. ಪಾಸಿಟಿವ್ ಆಟಿಟ್ಯೂಡ, ನೆಗೆಟಿವ್ ಆಟಿಟ್ಯೂಡ್, ವೇರಿಯಸ್ ಶೇಡ್ಸ್ ಇರ್ಬೋದು. ಪಾಸಿಟಿವಿಟಿ ಜಾಸ್ತಿ ಇರ್ಬೋದು ಅಥವಾ ನೆಗೆಟಿವಿಟಿ ಕಮ್ಮಿ ಇರ್ಬೋದು. ಸೊ ನೆಗೆಟಿವಿಟಿ ಜಾಸ್ತಿ ಇರ್ಬೋದು, ಪಾಸಿಟಿವಿಟಿ ಕಮ್ಮಿ ಇರ್ಬೋದು. ಸೊ ಯಾವುದೇ ಒಂದು ಕಾಂಬಿನೇಷನಲ್ಲಿ ಬಂದರೂ ಕೂಡ he will definitely react to his social, historical, economic structure around him. ಸೊ ಒಂದು ಕಲಾಕೃತಿ ತನ್ನ ಸುತ್ತಮುತ್ತಲಿನ ಜಗತ್ತಿಗೆ ಒಂದು ರಿಯಾಕ್ಷನ್, ಸ್ಪಂದನೆ ಆಗಿಯೇ ಇರುತ್ತೆ. ಸೊ ಹಾಗೆ ತಿಳ್ಕೋಬೇಕಾದ್ರೆ ಬೈರನ್ ಕವಿಯ ಸುತ್ತಮುತ್ತದ ಸಾಮಾಜಿಕ ಸ್ಟ್ರಕ್ಚರ್, ಸೋಷಿಯಲ್ ಫಾರ್ಮೇಷನ್, ಇಕನಾಮಿಕ್, ಕಲ್ಚರಲ್, ಪೊಲಿಟಿಕಲ್ ಸಿಚುವೇಶನ್ ನಾವು ಅರ್ಥ ಮಾಡಿಕೊಂಡ್ರೆ ಪದ್ಯವನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ನಾವೀಗ ಅದನ್ನು ಇವಾಗ ನೋಡೋಣ. Now, what I said just now is summed up in this slide. Literary pieces are the products of poet's psyche, poet's influences and socio-historical contexts. And this is true to Ode to Nightingale, written by John Keats also. And now we are talking about his contemporary, John Keats and ಸಮಕಾಲೀನನಾಗಿರುವಂಥ ಲಾರ್ಡ್ ಬೈರನ್ನನ್ನು ಕೂಡ ನಾವು ಇದೇ ಪರಿಸ್ಥಿತಿಯಲ್ಲೇ ನೋಡ್ತೀವಿ. ಯಾಕೆಂದರೆ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ಬದುಕಿದ್ದಂಥವ್ರು. ಆ್ಯಂಡ್ ಡ್ಯೂರಿಂಗ್ ದೇರ್ ಟೈಮ್ಸ್, ಆ ಸಮಯದಲ್ಲಿ ದೇರ್ ವಾಸ್ ದಿ ಇನ್ಫ್ಲೂಯೆನ್ಸ್ ಆಫ್ ಗ್ರೇಟ್ ರೊಮ್ಯಾಂಟಿಕ್ಸ್, ಎಲ್ಡರ್ಲಿ ರೊಮ್ಯಾಂಟಿಕ್ಸ್. ಆ ಕಾಲಘಟ್ಟದಲ್ಲಿ ರೊಮ್ಯಾಂಟಿಸಿಸಮ್ ಅನ್ನುವುದು ಆ ಕಾಲಘಟ್ಟದಲ್ಲಿ ನಡೆದಿರುವಂಥ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿಗೆ ಪ್ರತಿಭಟನೆಯಾಗಿ ಒಂದು ಸಾಹಿತ್ಯದ ಚಳುವಳಿಯಾಗಿ ರೂಪುಗೊಂಡಿರುತ್ತೆ. ಸೊ ರೊಮ್ಯಾಂಟಿಸಿಸಮ್ ಈಸ್ ಅನ್ ಇಂಗ್ಲೀಷ್ ಲಿಟ್ರರಿ ಮೂವ್ಮೆಂಟ್ ವಿಚ್ ಇಸ್ ದ ರಿಸಲ್ಟ್ ಆಫ್ ಫ್ರೆಂಚ್ ರೆವಲ್ಯೂಷನ್, ಇಂಡಸ್ಟ್ರಿಯಲೈಸೇಷನ್, ಲವ್ ಆಫ್ ನೇಚರ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ವಿತ್ ಪೊಯಿಟಿಕ್ ಫಾರ್ಮ್ಸ್.
ಸೊ ನಮ್ಗೆ ಗೊತ್ತಿರೋ ಹಾಗೆ ರೊಮ್ಯಾಂಟಿಸಿಸಮ್ ಒಂದು ಪ್ರತಿಭಟನೆ ಆಗಿತ್ತು ಅವರ ಸಾಮಾಜಿಕ ಪರಿಸ್ಥಿತಿಗೆ. ಸೊ ವಾಟ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಮೂವ್ಮೆಂಟ್, ರೊಮ್ಯಾಂಟಿಕ್ ಮೂವ್ಮೆಂಟಲ್ಲಿ ಏನೇನಾಯಿತು ಅಂದರೆ ಫ್ರೆಂಚ್ ರೆವಲ್ಯೂಷನ್. ಸೊ ವಾಟ್ ಹ್ಯಾಪನ್ ಇನ್ ಫ್ರೆಂಚ್ ರೆವಲ್ಯೂಷನ್ ಅಂದರೆ ದರ್ ವಾಸ್ miserable state for common men. Common men suffered very much. Life was very painful for them. Why did they experience that sorrow? ಯಾಕೆ ನೋವಾಯಿತು ಅವರಿಗೆ ಅಂತಂದರೆ all the laws were in favor of the rich, noblemen and the clergy. ಕಾನೂನುಗಳೆಲ್ಲ ಶ್ರೀಮಂತರ ಪರವಾಗಿದ್ವು. And the resources, the basic necessities of life, food, shelter and happiness was all under the control of the rich, because they owned the resources for themselves. They possessed more resources, and the common men were restricted of speech and expression. ಮಾತನ್ನು ಕೂಡ ಅವರಿಗೆ ಮಾತಿನ ಮೇಲೆ ಅವರ ಎಕ್ಸ್ಪ್ರೆಷನ್ ಮೇಲೆ ನಿಯಂತ್ರಣ ಹಾಕಲಾಗಿರುತ್ತೆ. ಸಮಾಜವನ್ನು ಶ್ರೀಮಂತ ವರ್ಗದವರು ಮತ್ತು ಬಡವರ್ಗದವರು ಎಂದು ವರ್ಗೀಕರಿಸಲಾಗಿರುತ್ತೆ. ಆ್ಯಂಡ್ ಲಿಟ್ರೇಚರ್ ವಾಸ್ ರಿಸ್ಟ್ರೈನ್ಡ್, ಸಾಹಿತ್ಯವನ್ನು ನಿಯಂತ್ರಿಸಲಾಗಿರುತ್ತೆ. ಆ್ಯಂಡ್ ಆಲ್ ದಿ ರೈಟಿಂಗ್ ಮೆಟೀರಿಯಲ್ ವಾಟ್ ಎವರ್ ಕೇಮ್ ಔಟ್ ಆಫ್ ದ್ಯಾಟ್ ಪೀರಿಯಡ್ ಹೆಲ್ಪ್ಡ್ ಆರ್ supported, entertained the lives of upper classes and the noble and the clergy. ಶ್ರೀಮಂತರವರಿಗೆ ಸಹಾಯಕವಾಗುವ ರೀತಿಯಲ್ಲೇ ಬರ್ತಾ ಇತ್ತು. ಕಾಮನ್ ಮ್ಯಾನನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಗಿರುತ್ತೆ ಆ ಕಾಲದಲ್ಲಿ. Now the common man, how did they react to this situation? They came under leadership of Napoleon, and they started the French Revolution. Because of these sufferings brought about by the rich people gave way to the people's struggle or common man's revolution called French Revolution. So because the influence of all these situations gave rise to French Revolution, and this movement, French Revolution, which was a movement for common man, also reflected in Romantic movement, also reflected as a literary movement called Romanticism. ಇದನ್ನು ಸಾಹಿತ್ಯದಲ್ಲೂ ಕೂಡ ಒಂದು ಮೂವ್ಮೆಂಟ್ ಆಗೇನೆ ತರಲಾಗುತ್ತೆ. ಸೊ how did the literary movement emerge? ಸಾಹಿತ್ಯ ಕೃತಿಗಳು ಹೇಗೆ ಬರೋಕ್ಕೆ ಶುರು ಮಾಡಿದ್ವು ಅಂದರೆ, the popular writers set new standards in literature. So as we see in lyrical ballads, Wordsworth writes in favor of simple language and life of common people. So he recommends poets to write on the themes of ordinary human beings' life. ಒಂದು ಸಾಧಾರಣ ಮನುಷ್ಯನ ಜೀವನದ ಬಗ್ಗೆ ಬರಿಬೇಕು, ಸರಳ ಮಾತಿನಲ್ಲಿ ಬರಿಬೇಕು, ಸರಳ ಪದಕಟ್ಟನ್ನು ಉಪಯೋಗಿಸಬೇಕು ಅನ್ನುವಂಥ ಒಂದು ರೆಕಮೆಂಡೇಷನನ್ನು, ಒಂದು ವಿವರಣೆಯನ್ನು ತನ್ನ ಲಿರಿಕಲ್ ಬ್ಯಾಲಾಡ್ಸ್ ಅನ್ನುವಂಥ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಸೊ ಹೀಗಾಗಿ ದೆ ಶಂಡ್ ಅರ್ಲಿಯರ್ ಇಂಟೆಲೆಕ್ಟ್, ಬುದ್ಧಿಯ ಜೀವನ, ರೀಸನ್, ತರ್ಕ ಮತ್ತು ಕ್ಲಾಸಿಕಲ್ ಮಾಡೆಲ್, ಶಾಸ್ತ್ರೀಯ ಮಾರ್ಗಗಳನ್ನು, ಮಾದರಿಗಳನ್ನೆಲ್ಲ ಅವರು ವಿರೋಧಿಸ್ತಾರೆ. ಅದನ್ನು ಬಿಟ್ಬಿಟ್ಟು ಸಾಧಾರಣದ ವಾಕ್ಯಗಳನ್ನು, ಸಾಧಾರಣ ಜನರಿಗೆ ಅರ್ಥವಾಗುವಂಥ ಭಾಷೆಯನ್ನು, ಶೈಲಿಯನ್ನು ತಮ್ಮದಾಗಿಸ್ಕೊಳ್ತಾರೆ. They express their inner feelings in a very profound and articulate manner. And Wordsworth was also very much influenced by French Revolution. At the same time, Coleridge was also influenced by French Revolution. Though French Revolution did not impact or influence the young romantic poets Shelley, Keats and Byron, they still followed their elder brothers. ಅಂದರೆ ಹೆಸರುವಾಸಿಯಾಗಿರುವಂಥ ಈ ಫ್ರೆಂಚ್ ರೆವಲ್ಯೂಷನ್ ಕಾಲದಲ್ಲಿ ಈ ಯಂಗರ್ ರೊಮ್ಯಾಂಟಿಕ್ ಪೊಯಿಟ್ಸು ಜೀವನ ನಡೆಸದೇ ಇದ್ದರೂ ಕೂಡ, ಅವರ ಆದಮೇಲೆ ಫ್ರೆಂಚ್ ರೆವಲ್ಯೂಷನ್ ಆದಮೇಲೆ ಇರುವಂಥ ಜನಜೀವನದಲ್ಲಿ ಇದ್ದರೂ ಕೂಡ ಅವರು ಫ್ರೆಂಚ್ ರೆವಲ್ಯೂಷನ್ ಇನ್ಫ್ಲೂಯೆನ್ಸ್ನಲ್ಲೇ ತಮ್ಮ ಬರವಣಿಗೆಯನ್ನು ಮುಂದುವರಿಸ್ತಾರೆ. And at the same time, after French Revolution, the impact, the disadvantages of industrialization continued. So industrialization was in its zenith, it was on its high impact, intensity, and ತೀವ್ರವಾಗಿ ಕೈಗಾರೀಕರಣ ಆಗ್ತಾ ಇತ್ತು ಇಂಗ್ಲೆಂಡ್ ಆ ಕಾಲದಲ್ಲಿ. ಲಾರ್ಜ್ ಸ್ಕೇಲ್ ಮೈಗ್ರೇಷನ್, ಎಲ್ಲ ಹಳ್ಳಿಯಿಂದ ಜನರು ಪಟ್ಟಣ ಸೇರ್ತಾ ಇದ್ರು, ಕೆಲಸ ಹುಡ್ಕೊಂಡು ನಗರಗಳು ಕೊಳಗೇರುಗಳಾಗ್ತಾ ಇದ್ವು, ತುಂಬ ಮಲಿನತೆ ಶುರುವಾಯಿತು, ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ಶುರುವಾಯಿತು. ಇದೆಲ್ಲ ಸಮಸ್ಯೆಗಳನ್ನು ಎಲ್ಲ ರೊಮ್ಯಾಂಟಿಕ್ ಪೊಯಿಟ್ಸು ಅನುಭವಿಸಿದ್ರು.
So they did not want the industrial society. They wanted to escape into the world of nature to find solace under the shelter of nature. ಪ್ರಕೃತಿಯ ಆಶ್ರಯದಲ್ಲಿ ಇಟ್ಬಿಡೋಣ, ಈ ನೋವಿನಿಂದ ಜಗತ್ತಿನಿಂದ ಹೊರಗೆ ಬರೋಣ ಅಂತ ಅವರು ತೀರ್ಮಾನ ಮಾಡಿರ್ತಾರೆ. So they resorted to various methods to avoid the wretched city life, like escape into nature, escape into the world of mysticism, hallucinatory bliss, supernatural element, gothic world, nostalgia, etc. And John Keats escaped into the world of beauty and especially of nature to avoid the misery and sorrow of his personal life and the world around him. Now what did Byron do? So this was the condition, this was the social, economic and cultural structure which Byron took birth in. So Byron kuda inta jagatnalli jeevanavannu shuru ಮಾಡ್ತಾನೆ. He is John Byron and Catherine Gordon's son. ಅವರ ತಂದೆ ಜಾನ್ ಬೈರನ್ ಅವ್ರ ತಾಯಿ ಕೆಥರಿನ್ ಗಾರ್ಡನ್. He was born on 22nd January in lodgings at Holles Street in London. He lives his childhood in Aberdeenshire with his mother. He becomes the 6th Lord Byron when he is 10. He doesn't walk well because he has a limb. So ಇವನಿಗೆ ಒಂದು ಹ್ಯಾಂಡಿಕ್ಯಾಪ್ ಇತ್ತು, ಕಾಲು ಕೊಡ್ತಾ ಇದ್ದ. Lord Byron first goes to Aberdeen Grammar School and also to university, the Trinity College in Cambridge. He marries Annie Isabella Byron, but he has lot of lovers. He has 3 daughters, Ada, Allegra and Elizabeth. He writes poetry. He is a romantic poet. He is extravagant, so he has a good position in the society. He belongs to the clergy. He has the surname of Lord, ಅವನು Lord ಅಂತ ಕರೆಸ್ಕೊಳ್ತಾ ಇದ್ದ. So he had lot of money. So he was extravagant, he spent lavishly, tormented, exaggerated, posed and emotional. He had strong emotions. He tripped and toured throughout Europe. He travels to Portugal, Spain, Malta, Greece. He also lives abroad for some time, Italy and Greece. He dies on 19th April 1824. So this is briefly his biographical sketch. He acquires his title at age 10 from his great uncle, the wicked Lord Byron. So he belongs to the Lord's family. Moves with his mother to Newstead Abbey near Nottingham. In 1801, attends Harrow. In 1805, he becomes student of Cambridge University. He meets his half-sister Augusta during his period. He writes his first volume of poetry, Hours of Idleness. His famous poetry books are Childe Harold's Pilgrimage, Don John, Fugitive Places. Some selected poems, his popular poems, Darkness, lines inscribed upon a cup formed from a skull, lines written beneath an elm in the church of Har. So these are some of his popular works. And Byron was only 1 year old when French Revolution took place. Naturally, he could not have the revolutionary enthusiasm of Wordsworth, but he was against all sorts of tyranny and oppression. He was deeply influenced by revolutionary philosophy, social ideals of French Revolution. He was scion of a noble family, yet he was against privileges of the rich. He idealized the common man in his poetry. By the time the younger romantics came on the scene, the full significance of French Revolution was lost to the people in general. So the poem which you are studying, so the previous 2 slides explain that he did not belong to the milieu age of French Revolution exactly, but he all imbibed the ideals and philosophy of French Revolution, though he was born as a rich lord. So that is what these 2 slides are explaining. He was against the tyranny and oppression which the rich society practiced during French Revolution. Though he was very rich, he was influenced by revolutionary philosophy, social ideals of French Revolution.
he was against all privileges of the rich and he liked common man. This is his greatness. And the Castle of Chillon, on the Castle of Chillon, which you are studying in this semester of Lord Byron, is given here in the form of a picture. So look at the picture here. So this is the Castle of Chillon. Castle is a palace situated in a place called Chillon. So on this Castle of Chillon, he has written the poem. And two important facts about this castle are the oldest parts of the castle have not been definitely dated, but the first written record of the castle is 1005. From 1150 to 1250, the castle was greatly expanded. It is a 392-line narrative poem by Lord Byron written in 1816. It chronicles the imprisonment of Genoese monk Francois Bonivard from 1532 to 1536. So there is a monk, a priest, a Christian priest who is imprisoned in this castle during 1532 to 1536, and that monk is characterized as the prisoner in this castle, and what is his experience as a prisoner within this castle is graphically picturized in the poem written by Lord Byron called The Prisoner of Chillon, the Castle of Chillon. So this ends the introduction to Lord Byron and his poem The Castle of Chillon. We will look into what are the contents or what has Lord Byron got to say about this poem Castle of Chillon in the next session. Thank you.